हरे राम। ईश्वरो गुरुरात्मेति मूर्तिभेद विभागिने व्योमवत् व्याप्तदेहाय दक्षिणामूर्तये नमः। पापोघः परिधूयताम्। ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ ಹೇಗೆ ಅಂದರೆ, ಪಾಪ ಎಂಬ ಶಬ್ದಕ್ಕೆ ಎರಡು ಅರ್ಥಗಳು. ಒಂದರ್ಥ ಪಾಪ ಅಂತ, ಇನ್ನೊಂದರ್ಥ ಪಾಪಿ ಅಂತ. ಎರಡೂ ಅರ್ಥ ಒಂದೇ ಪದಕ್ಕೆ ಬರುತ್ತೆ. ಪಾಪಂ ಅಸ್ಯ ಅಸ್ತಿ ಇತಿ ಪಾಪ ಅಂತ. ಪಾಪ ಉಳ್ಳವನು ಅಂತಲೂ ಅದಕ್ಕೆ ಅದೇ ಶಬ್ದಕ್ಕೆ ಅರ್ಥ ಅಂತ. ಕೊಂಚ ಅರ್ಥ ವ್ಯತ್ಯಾಸ ಆಗಿದ್ದರಿಂದ, ಬಹಳ ವ್ಯತ್ಯಾಸ ಆದಾಗಿಲ್ಲ ಏನು. ಒಂದು ಪಾಪ ಅಂದರೆ ಪಾಪ, ಪಾಪ ಅಂದರೆ ಬೇರೆ, ಅದಲ್ಲ ನಾನು ಹೇಳ್ತಾ ಇರೋದು. ಅಲ್ಲಿಯೂ ಅದೇ ಅರ್ಥಲ್ಲೇ ಇದೆ. ಅದನ್ನು ಹಿಂದೆ ಕೂಡ ಉಲ್ಲೇಖ ಮಾಡಿದ್ದೇವೆ. ಯಾರೋ ಒಬ್ಬನು ತುಂಬ ಕಷ್ಟದಲ್ಲಿದೆ ಅಂದರೆ ಅಯ್ಯೋ ಪಾಪ ಅಂತ ಹೇಳ್ತೀವಿ ನಾವು. ಅದಕ್ಕೆ ಅರ್ಥ ಅದು ಅಂತ. ಅಯ್ಯೋ ಪಾಪ ಅಂತ, ಪಾಪ ಕೆಲಸ ಮಾಡ್ತಾ ಇದೆ, ಪಾಪ ಪರಿಣಾಮ ಕೊಡ್ತಾ ಇದೆ, ಹಾಗಾಗಿ ಕಷ್ಟ ಬಂದಿದೆ ಅಂತ. ಹಾಗೆ ಇಲ್ಲಿ ಪ್ರಕೃತ ಪಾಪ ಶಬ್ದಕ್ಕೆ ಎರಡು ಅರ್ಥ ಬಂತು. ಒಂದು ಪಾಪ ಅಂತ, ಇನ್ನೊಂದು ಪಾಪ ಉಳ್ಳವನು ಅಂತ. ಒಟ್ಟು ವಾಕ್ಯದ ಅರ್ಥ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದರಿಂದಾಗಿ ಏನು ವ್ಯತ್ಯಾಸ ಆಗುತ್ತೆ ಅಂದರೆ, ಪಾಪೋಘ ಪರಿಧೂಯಿತ ಅನ್ಬೇಕಾದ್ರೆ ಪಾಪವನ್ನು ಕೊಡುವು ಅಂತನೋ ಅರ್ಥ ಹೇಗೆ ಬರುತ್ತೋ ಹಾಗೆಯೇ ಪಾಪಿಗಳಿಂದ ದೂರ ಇರು, ಪಾಪಿಗಳನ್ನು ನಿನ್ನ ಬದುಕಿನಿಂದ ಕೊಡವಿ ಬಿಡು, ಆ ಅರ್ಥ ಕೂಡ ಬರುತ್ತೆ. ಓಘ ಸಮೂಹ, ಪಾಪೋಘ ಪಾಪಿಗಳ ಸಮೂಹ. ಆ ಪಾಪಿಗಳ ಸಮೂಹವನ್ನು ದೂರ ಇಡು, ನಿನ್ನ ಹತ್ರ ಇಟ್ಕೋಬೇಡ. ಯಾಕೆ ಅಂತಂದರೆ, ಯಾಕೆ ಅಂದರೆ ಸಂಸರ್ಗ ಮಾತ್ರದಿಂದ ಪಾಪವು ಸಂಕ್ರಾಂತವಾಗತ್ತೆ, ಆ ಕಡೆ ಈ ಕಡೆ ದಾಟತ್ತೆ ಪಾಪ. ಅದು ಉಂಟು ಪಾಪದ ಸ್ವಭಾವದಲ್ಲಿ. ಆ ಕಡೆ ಈ ಕಡೆ ದಾಟುವ ಅಭ್ಯಾಸ ಕೂಡ ಉಂಟು ಅದಕ್ಕೆ, ಸಂಸರ್ಗ ಮಾತ್ರದಿಂದ. ಪಾಪ ಅಂತಲ್ಲ, ಯಾವುದೇ ಎರಡು ವಸ್ತುಗಳು ಸೇರಿದರೆ ಇದರದ್ದು ಒಂದಿಷ್ಟು ಅದಕ್ಕೆ ಹೋಗುತ್ತೆ, ಅದರದ್ದು ಒಂದಿಷ್ಟು ಇದಕ್ಕೆ ಬರುತ್ತೆ. ಆಗಲೇಬೇಕದು. ಉದಾಹರಣೆಗೆ ಗಂಧವನ್ನು ಮುಟ್ಟಿದರೆ ಕೈ ಗಂಧ ಆಗುತ್ತಲ್ವ, ಕೈ ಪರಿಮಳ ಆಗುತ್ತಲ್ವ, ಅಂದರೆ ಅದರ ಪರಿಮಳ ಇದಕ್ಕೆ ಬಂತು ಅಂತ. ಯಾವುದೇ ಎರಡು ವಸ್ತುಗಳು ಪ್ರಪಂಚದಲ್ಲಿ ಒಂದಕ್ಕೊಂದು ಸೇರಿದವು, ಸಂಸರ್ಗ ಏರ್ಪಟ್ಟಿತು ಅಂದರೆ ಕೂಡಲೇ ಕೊಡುಕೊಳ್ಳುವ ಪ್ರಕ್ರಿಯೆ ನಡೆಯುತ್ತೆ. ಒಂದಷ್ಟನ್ನು ಕೊಡೋದು ಒಂದಷ್ಟನ್ನು ತಗೊಳ್ಳೋದು ನಡೆಯುತ್ತೆ. ಹಾಗೆ ವ್ಯಕ್ತಿಗಳು ಸಂಸರ್ಗ ಆಗುವಾಗ, ವ್ಯಕ್ತಿಗಳು ಸೇರುವಾಗ ಈ ಪಾಪ ಪುಣ್ಯಗಳು ಆ ಕಡೆ ಈ ಕಡೆ ಆಗ್ತವೆ. ಎರಡೂ ಆಗ್ತವೆ, ಪಾಪ ಮಾತ್ರ ಅಲ್ಲ, ಪುಣ್ಯ ಕೂಡ ಆ ಕಡೆ ಈ ಕಡೆ ದಾಟುತ್ತೆ. ಹಾಗಾಗಿ ಸಂಸರ್ಗವನ್ನು ಕೂಡ ಮಹಾಪಾತಕ ಅಂತ ಹೇಳಿದ್ರು. ಬ್ರಹ್ಮಹತ್ಯೆ, ಸುರಾಪಾನ, ಸ್ವರ್ಣಸ್ಥೇಯ ಅಂದರೆ ಸ್ವರ್ಣಾಪಹರಣ, ಗುರುಪತ್ನಿಗೆ ತಪ್ಪಿ ನಡೆಯುವಂಥದ್ದು, ಈ 4 ಮಹಾಪಾತಕಗಳು. 5ನೇದು ಇಂಥವರ ಸಹವಾಸ, ಇಂಥವರ ಸಂಸರ್ಗ. ಪಾಪಿಗಳ ಸಂಸರ್ಗ ಮಾಡಬಾರ್ದು. ಮಾಡಿದರೆ ಅಷ್ಟೇ ದೊಡ್ಡ ಪಾಪಿ ಆಗ್ತಾನೆ ಅವನು ಕೂಡ ಅಂತ. ಅದನ್ನೇ ಶಂಕರಾಚಾರ್ಯ ಹೇಳ್ತಾ ಇರೋಂಥದ್ದು. ಪಾಪಿಗಳ ಗುಂಪು ಪಾಪೌಘ ಅಂದರೆ ಅದರಿಂದ ದೂರ ಇರು, ಅದ್ರ ಮಧ್ಯೆ ಸೇರ್ಕೊಳ್ಬೇಡ. ಆ ಗಾಳಿ ನಿನಗೆ ಒಳ್ಳೆಯದಲ್ಲ, ಆ ನೀರು ನಿನಗೆ ಒಳ್ಳೆಯದಲ್ಲ, ಅವರ ಸ್ಪರ್ಶ ನಿನಗೆ ಒಳ್ಳೆಯದಲ್ಲ, ಅವರ ದರ್ಶನ ಕೂಡ ಒಳ್ಳೆಯದಲ್ಲ ಅಂತ. ಅದಕ್ಕೊಂದು ಪಠ್ಯ ಇದೆ, ಸಂಸರ್ಗಾತ್ ಪುಣ್ಯ ಪಾಪಾನಿ ಯಥಾ ಯಾನಿ ನಿಬೋಧತೋ. ಸಂಸರ್ಗದಿಂದಲೇ ಪುಣ್ಯ ಪಾಪಗಳು. ಹೇಗೆ ಅಂದರೆ, ಏಕತ್ರ ಮೈಥುನಾತ್ ಯಾನಾತ್ ಏಕಪಾತ್ರಸ್ಯ ಭೋಜನಾತ್ ಫಲಾಂಶಂ ಪ್ರಾಪ್ನುಯಾತ್ ಮರ್ತ್ಯ ಯಥಾವತ್ ಪುಣ್ಯ ಪಾಪಯೋ. ಸಮಾಗಮದಿಂದ ಪಾಪ ಪುಣ್ಯಗಳು ಆ ಕಡೆ ಈ ಕಡೆ ಆಗ್ತವೆ. ಯಾನಾತ್ ಒಟ್ಟಿಗೆ ಪ್ರಯಾಣ ಮಾಡಿದ್ರಿಂದ ಅಂತ. ಏಕಪಾತ್ರಸ್ಯ ಭೋಜನಾತ್ ಒಂದೇ ಪಾತ್ರೆಯಲ್ಲಿ ಊಟ ಮಾಡಿದ್ದರಿಂದ. ಈ ಕಡೆ ಪಾಪ ಆ ಕಡೆಗೆ, ಆ ಕಡೆ ಪಾಪ ಈ ಕಡೆಗೆ. ಹಿಂದೆ ಗಂಡ ಹೆಂಡತಿ ಒಂದೇ ಪಾತ್ರೆಯಲ್ಲಿ ಊಟ ಮಾಡುವಂಥ ಪದ್ಧತಿ ಇದೆ, ಒಂದೇ ಎಲೆಯಲ್ಲಿ ಊಟ ಮಾಡುವಂಥ ಪದ್ಧತಿ ಇದೆ. ಯಾಕೆಂದರೆ ಅವರಿಬ್ಬರಿಗೂ ಪುಣ್ಯ ಪಾಪಗಳು ಕೂಡ ಒಂದೇ ಅಂತ. ಮುಂದೆ ಹೋಗಿ ಸೇರಬೇಕಾದ ಲೋಕ ಕೂಡ ಒಂದೇ ಅಂತ. ಪತಿ ಲೋಕವನ್ನು ಪತ್ನಿ ಸೇರಬೇಕು, ಪತಿ ಒಳ್ಳೆಯ ಲೋಕ ಸೇರಬೇಕು, ಪತಿ ಲೋಕವನ್ನು ಪತ್ನಿ ಸೇರಬೇಕು. ಹಾಗಾಗಿ ಪುಣ್ಯ ಪಾಪಗಳು ಒಂದೇ ಇಬ್ಬರಿಗೂ ಕೂಡ. ಅವರಿಬ್ಬರಿಗೆ ಮಾತ್ರ ಒಟ್ಟಿಗೆ ಊಟ ಮಾಡೋಂಥ ಒಂದು ಪದ್ಧತಿ ನೆಟ್ಟಿದೆ, ಬೇರೆ ಕಡೆ ಇಲ್ಲ ಅದು. ಸ್ನೇಹ ಆದರೆ ಇರಲಿ, ಆದರೆ ಒಂದೇ ಪಾತ್ರೆಯಲ್ಲಿ ಊಟ ಇಲ್ಲ, ಅದು ಮಾಡೋ ಹಾಗಿಲ್ಲ. ಹಾಗಾಗಿ ಒಟ್ಟಿಗೆ ಪ್ರಯಾಣ ಅಂದರೆ ಒಂದೇ ವಾಹನದಲ್ಲಿ ಒಟ್ಟಿಗೆ ಪ್ರಯಾಣ ಮಾಡೋದ್ರಿಂದ
ಅಥವಾ ಒಂದೇ ಪಾತ್ರೆಯಲ್ಲಿ ಒಟ್ಟಿಗೆ ಊಟ ಮಾಡೋದ್ರಿಂದ 10ನೇ 1 ಅಂಶ ಪಾಪ ತಗೋಬೋದು. ನಾವು ಯಾರು ಸಂಸರ್ಗ ಮಾಡ್ತೇವೆ ಅವನ 1/10 ಅದಕ್ಕೆ ನಾವು ಹಕ್ಕದಾರ ಆಗ್ತೇವೆ. ನಾವು ಪುಣ್ಯಕ್ಕೂ ಅಷ್ಟೇ ಪಾಪಕ್ಕೂ ಅಷ್ಟೇ. ಅಲ್ಲಿಂದ ಮುಂದುವರೆದು ಸ್ಪರ್ಶನಾಥ್ ಮುಟ್ಟೋದ್ರಿಂದ, ಭಾಷಣಾತ್ ಮಾತನಾಡೋದ್ರಿಂದ, ಸ್ತವನಾಥ್ ಒಬ್ಬ ಪಾಪಿ ಇದ್ದರೆ ಪಾಪಿಯನ್ನು ಸ್ತುತಿ ಮಾಡೋದ್ರಿಂದ, ಅವನು ಅಂದರೆ ಯಾವುದೋ ಸಣ್ಣಪುಟ್ಟ ಲಾಭವನ್ನು ಬಯಸಿ ಅವನು ಹೊಗಳೋದ್ರಿಂದ, ದಶಾಂಶಂ ಪುಣ್ಯ ಪಾಪಾನಾಂ ನಿತ್ಯಂ ಪ್ರಾಪ್ನೋತಿ ಮಾನವ, ಅವನ ಪಾಪಗಳು ನಿನಗೆ ಬರ್ಬೋದು. ಇನ್ನೂ ಮುಂದಕ್ಕೆ ಹೋಗಿ ದರ್ಶನ ನೋಡಿದ್ರಿಂದ, ಶ್ರವಣ ಕೇಳಿದ್ರಿಂದ, ಮನೋಧ್ಯಾನಾತ್ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದ್ರಿಂದ ಶತಾಂಶಂ ಪ್ರಾಪ್ನುಯಾತ್ 100ನೇ 1 ಅಂಶ ತಗೊಳ್ತಾನೆ ಪಾಪವನ್ನು ಅವನದ್ದು. ಅದನ್ನು ಹೇಳಿದ್ದು ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿಯನ್ನು ಧ್ಯಾನ ಮಾಡ್ತಾನೆ, ಅಂದರೆ ಮೂರ್ತಿಯನ್ನು ಇಟ್ಕೊಂಡು ಬಿಲ್ಲಿವಿದ್ಯೆ ಅಭ್ಯಾಸ ಮಾಡ್ತಾನೆ. ಆ ಮೂರ್ತಿ ಅಂದರೆ ಮನೋಧ್ಯಾನದ ಮೂಲಕವಾಗಿ ದ್ರೋಣರನ್ನು ಸಂಪರ್ಕ ಮಾಡ್ತಾನೆ. ಅವನೊಂದು ಪ್ರತ್ಯಕ್ಷವಾಗಿ ದ್ರೋಣರಿಂದ ಶಿಕ್ಷಣ ಸಿಗದೇ ಇದ್ರೂ ಮನಸ್ಸಿನ ಮೂಲಕವಾಗಿ ದ್ರೋಣರ ವ್ಯಕ್ತಿತ್ವದ ಜೊತೆಗೆ ಸಂಪರ್ಕ ಸಾಧನೆ ಮಾಡ್ತಾನೆ. ಅಲ್ಲೊಂದು ವಿದ್ಯೆ ಹರಿಯಿತು ಈ ಕಡೆಗೆ ಅಂತ. ವಿದ್ಯೆ ಹರಿಯುವ ಹಾಗೇನೆ ಪುಣ್ಯ ಪಾಪಗಳು ಕೂಡ ಹರಿತವೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಹರಿತವೆ ಅಂತ. ಹಾಗಾಗಿ ಮಾಡಬಾರ್ದು. ಇಲ್ಲಿವರೆಗೆ ಅಂದರೆ ಪರಸ್ಯ ನಿಂದಾ ಪೈಶೂನ್ಯಂ. ಒಬ್ಬ ಪಾಪ ಇದ್ದಾನೆ ಅಂತ ಅಂದ್ಕೊಳ್ಳಿ, ಅವ್ನು ನಿಂದೆ ಮಾಡೋಕ್ಕೆ ಹೋಗಬೇಡಿ ಅಂತ. ಯಾಕೆಂದರೆ ಅದಕ್ಕಾಗಿ ನಿಂದೆ ಮಾಡಬೇಕು, ಅವನ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನೀವು ನಿಮ್ಮ ಮನಸ್ಸಲ್ಲಿ ಬರ್ತಾನೆ ಅವನು, ಆ ಮಾತನ್ನು ಆಡಬೇಕು ಅಂದರೆ ನೀವಂದರೆ ಅವನಲ್ಲಿ ನಿಮ್ಮ ಮಾತನ್ನು ಪ್ರಯೋಗ ಮಾಡ್ತಾ ಇರ್ತೀರಿ ಅಂತ. ಒಬ್ಬ ಪಾಪಿಯ ನಿಂದೆಯಿಂದ ಅಥವಾ ಪೈಶೂನ್ಯಂ ಅಂದರೆ ಚಾಡಿ ಹೇಳೋದ್ರಿಂದ ಧಿಕ್ಕಾರತ್ವಂ ಅದನ್ನೇ ಅವನನ್ನು ಧಿಕ್ಕಾರ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಕೂಡ ಅವನ ಪಾತಕದ ಸ್ವಲ್ಪ ಗಾಳಿ ಈ ಕಡೆಗೆ ಬರ್ಬೋದು, ಆ ಅಂಶ ಈ ಕಡೆಗೆ ಬರ್ಬೋದು. ನೀವು ಇದನ್ನೆಲ್ಲ ಟೆಕ್ನಿಕಲಿ ಹೀಗೆ ತೊಗೋಬೇಕು ಅನ್ನೋಕ್ಕಿಂತ ಜಾಸ್ತಿ ಸಂಸರ್ಗದಿಂದಾಗಿ ದಾಟುತ್ತೆ ಅಂತ. ಯಾವುದು ತುಂಬಿದೆ ಅದು ಈ ಕಡೆ ಹರಿಯುತ್ತೆ. ತುಂಬಿದ್ದು ತುಳುಕಲೇಬೇಕು, ತುಂಬಿದ್ದು ಚೆಲ್ಲಬೇಕು. ಪಾಪ ತುಂಬಿದರೆ ಆ ಪಾಪ ಈ ಕಡೆ ಬರ್ಬೋದು, ಪುಣ್ಯ ತುಂಬಿದರೆ ಪುಣ್ಯ ಈ ಕಡೆಗೆ ಬರ್ಬೋದು ಅಂತ. ಹಾಗಾಗಿ ಇದು ಇಷ್ಟು ಪುಣ್ಯಾತ್ಮರ ಜೊತೆಗೂ ಅನ್ವಯ ಆಗುತ್ತೆ. ಯಾವುದೋ ಒಂದು ಪುಣ್ಯಾತ್ಮರ ಜೊತೆ ಸೇರಿದ್ರಿಂದ, ಅವ್ರ ಜೊತೆಗೆ ಪ್ರಯಾಣ ಮಾಡಿದ್ರಿಂದ, ಅವ್ರ ಜೊತೆಗೆ ಊಟ ಮಾಡಿದ್ರಿಂದ, ಅವರನ್ನು ನೋಡಿದ್ರಿಂದ, ಸ್ಪರ್ಶಿಸಿದ್ರಿಂದ, ಅವ್ರ ಜೊತೆಗೆ ಮಾತನಾಡಿದ್ರಿಂದ, ಅವರನ್ನು ಭಾವಿಸಿದ್ರಿಂದ, ಧ್ಯಾನಿಸಿದ್ರಿಂದ ಅವ್ರ ಪುಣ್ಯ ನಮಗೆ ಬರ್ತಾ ಇರುತ್ತೆ. ಇಲ್ಲಿದ್ರೆ ನೀವು ಕೇಳ್ತಿದ್ರಿ, ಹಾಗಾದರೆ ಬದುಕೋದು ಹೇಗೆ ಅಂತ ನಿಮ್ಮಲ್ಲಿ ಅನೇಕರ ಮನಸ್ಸಲ್ಲಿ ಬಂದಿರುತ್ತೆ ಪ್ರಶ್ನೆ. ನಮ್ಗೆ ಗೊತ್ತು, ಜೀವನ ಮಾಡೋದು ಹೇಗೆ, ಆಮೇಲೆ ಉಳಿದಿದ್ದು ಬದುಕೋದು ಹೇಗೆ ಅಂತ. ಒಳ್ಳೆಯವರು ಇದ್ದಾರಲ್ಲ, ಹಾಗಾಗಿ ಬದುಕ್ಬೋದು ಅಂತ. ಒಳ್ಳೆಯವರು ಇದ್ದಾರೆ, ಹೇಗೆ ಕೆಟ್ಟದ್ದು ಬರ್ತಾ ಇರುತ್ತೆ ಹಾಗೆ ಒಳ್ಳೇದು ಕೂಡ ಬರ್ತಾ ಇರುತ್ತೆ. ಇಲ್ಲಾಂದ್ರೆ ನೀವು ಹೇಳ್ಬೋದು, ಎಷ್ಟೋ ಜನ ಹೇಳೋದು ಕೇಳ್ತೇವೆ ನಾವು, ನನ್ನ ಜೀವನದಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ಪಾಪನೂ ಮಾಡಿಲ್ಲ, ನಂಗೆ ಯಾಕೆ ಹೀಗೆ ಅಂತ. ಅಪ್ಪ ನೀವು ಮಾಡಿರಬೇಕು ಅಂತಲೇ ಏನಿಲ್ಲ ಅಂತ, ಹಾಗೇ ಬರ್ಬೋದು ನಿನಗದು ಅಂತ. ನೀವು ಮಾಡ್ದೇ ಬರ್ಬೋದು, ನಿನಗೆ ಸಂಸರ್ಗ ಮಾತ್ರದಿಂದ ಬರ್ಬೋದು ಅಂತ. ಸಂಸರ್ಗಕ್ಕಷ್ಟು ಪ್ರಭಾವ ಇದೆ ಅಂತ, ಸಂಸರ್ಗ ಮಾತ್ರದಿಂದ ಬರ್ಬೋದು ಅಂತ. ಅದೇ ಸೈನ್ಸ್ ಹೇಳುತ್ತಲ್ಲ, 2 ವಸ್ತುಗಳು ಸೇರಿದರೆ ಶಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿಯುತ್ತೆ. ನಮಗೆ ಭಾಳ ಇಷ್ಟ ಆ ನಿಯಮ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿಯುತ್ತೆ. ಎಲ್ಲಿ ಜಾಸ್ತಿ ಇದೆ ಅಲ್ಲಿಂದ, ಎಲ್ಲಿ ಕಡಿಮೆ ಇದೆ ಅಲ್ಲಿಗೆ ಪ್ರವಾಹ, ಶಕ್ತಿ ಪ್ರವಾಹ ವಿಜ್ಞಾನದ ನಿಯಮ ಅದು ಅಂತ. ಹಾಗಾಗಿ ಈಗ ನೀವು ಯಾರೋ ಒಬ್ಬ ಪಾಪಿಯನ್ನು ಸಂಪರ್ಕ ಮಾಡಿದ್ರಿ ಅಂತಂದರೆ, ಅವನು ಪಾಪ ಜಾಸ್ತಿ ಪವರ್ಫುಲ್ ಆಗಿದ್ದರೆ, ಅದನ್ನೇ ಹೇಳಿದ್ದು ಅಂತ, ಅಂದರೆ ನಿಮಗಿಂತಲೂ ಪವರ್ಫುಲ್ ಪಾಪಿ ಅವನಾಗಿದ್ದರೆ ಅಂತ, ಆಗ ಅವನು ಸ್ವಲ್ಪ ನಿಮಗೆ ಕೊಡ್ತಾನೆ ಅಂತ, ನೀವು ತಗೊಂಡ್ಬರ್ತೀರದನ್ನು ಅಂತ. ಅದೇ ನೀವೇ ಪುಣ್ಯಾತ್ಮರು ಅಂತಾದರೆ, ನಿಮಗೆ ಹೋಲಿಸಿದ್ರೆ ಅವನೇ ಪಾಪಿ ಅಂತಾದರೆ, ಆ ಪುಣ್ಯವೂ ಕೂಡ ಅವನಿಗೆ ಹೋಗ್ತಾ ಇರುತ್ತೆ ಅಂತ. ಹಾಗಾಗಿ ಎಲ್ಲರೂ ಪುಣ್ಯಾತ್ಮರ ಜೊತೆಗೆ ನಾವು ಇರಬೇಕು, ಮಾಡಬೇಕು. ಅದಕ್ಕೆ ಕೊನೆಯ ಪಕ್ಷ ಅಂದರೆ ಆ ವಾತಾವರಣದಲ್ಲಿ ಇರೋದು ಕೂಡ ನಮಗೆ ಪುಣ್ಯನ ಕೊಡ್ತಾ ಇರುತ್ತೆ ಅಂತ. ಅಂಥವ್ರ ಮಧ್ಯೆ, ಅಂಥವ್ರ ಸುತ್ತಮುತ್ತ ಇದ್ದಾಗ, ಈಗ ಉದಾಹರಣೆಗೆ ಮಠ ಅಂತ ಅಂದ್ಕೊಳ್ಳಿ, ಎಷ್ಟೆಲ್ಲ ಸಾತ್ವಿಕ ಜೀವಗಳು ಅಂತ, ಎಷ್ಟೆಲ್ಲ ಸಂಸ್ಕಾರ ಸಂಪನ್ನರು, ಸತ್ಯಕ್ಕಾಗಿ ಸತ್ವಕ್ಕಾಗಿ ತುಡಿಯೋಂಥವ್ರು, ರಾಮ ಅನ್ನೋರು, ಶಂಕರಾಚಾರ್ಯರು ಅಂತ ಅನ್ನೋರು, ಅಂಥವ್ರು ತುಂಬ ಜನ ಇಲ್ಲಿ ಓಡಾಡ್ತಾ ಇರ್ತಾರೆ. ಅವ್ರ ಮಧ್ಯೆ ಓಡಾಡಿದ್ರಿಂದಲೇ, ಅವ್ರನ್ನ ನೋಡಿದ್ರಿಂದ, ಮುಟ್ಟಿದ್ರಿಂದ, ಮಾತಾಡಿದ್ರಿಂದ ನಮಗೊಂದಷ್ಟು ಪಾಸಿಟಿವ್. ಅದು ನೀವು ಅಂದರೆ ನಾವು ಹಾಗೆ ಹೇಳಿದ್ರೆ ನಿಮ್ಗೆ ಭಾಳ ಕಷ್ಟ ಆಗುತ್ತೆ. ವೈಬ್ರೇಷನ್ಸ್ ಪಾಸಿಟಿವ್ ಅಂದರೆ ನಿಮಗದು ಸುಲಭ ಕೊಡಲಿ ಅಂತ, ಅದು ಬರುತ್ತೆ ಅಂತ. ಅಲ್ಲಿ ವೈಬ್ರೇಷನ್ಸ್ ಚೆನ್ನಾಗಿದೆ ಅಲ್ಲಿ ಅಂತ ಇದೆ, ಅದು ಬೇರೆ ಅಂತ ಅಲ್ಲ, ಇದನ್ನೇ ಹೇಳ್ತಿರೋದು ಅದು ಅಂತ. ಅವನು ಒಬ್ಬ ಪಾಪಿ ವಾತಾವರಣದಲ್ಲಿ ತನ್ನ ಪಾಪವನ್ನು ಹರಡ್ತಾ ಇರ್ತಾನೆ ಅಂತ, ಅವನ ಪರಿಸರದಲ್ಲಿ ಅಂತ. ಹಾಗೂ ಪುಣ್ಯಾತ್ಮ ಕೂಡ ಹಾಗೆ ಅಂತ, ತನ್ನ ಪುಣ್ಯವನ್ನು ವಾತಾವರಣದಲ್ಲಿ ಹರಡ್ತಾ ಇರ್ತಾನೆ ಅವನು, ತನ್ನ ಸುತ್ತಮುತ್ತ ಹರಡ್ತಾ ಇರ್ತಾನೆ ಅಂತ. ಅಲ್ಲಿಗೆ ಹೋದಾಗ ನಾವು ತಗೋತೀವಿ ಅಂತ, ತಾನೇ ಬರುತ್ತೆ ಅಂತ. ಎಷ್ಟು ಸುಲಭ ಅಂದರೆ ಕೆಲವರು ಮೈಯಿಂದ ಒಂದು ದುರ್ಗಂಧವು ಸುಗಂಧವು ಬರ್ತಾ ಇರುತ್ತೆ.
ಎಲ್ಲರ ಮೇಗೂ ಇದ್ದೇ ಇದೆ, ಒಂದಲ್ಲ ಒಂದು ಗಂಧ ಇದ್ದೇ ಇದೆ. ಅವ್ರು ಸುತ್ತಮುತ್ತ ಹೊರದು ಬರುತ್ತೋ ಇಲ್ವೋ? ಬರುತ್ತೆ ತಾನೆ. ಅವನ ಗಂಧ ಅವನ ಹತ್ರ ಹೋದ ನಮಗೆ ಬರುತ್ತೆ ಅಂತಾದರೆ, ಅವನ ರೂಪ ಕಣ್ಣು ಮೂಲಕ ನಮ್ಮೊಳಗೆ ಬರುತ್ತೆ ಅಂತಾದರೆ, ಅವನ ಸದ್ದು ನಮಗೆ ಕೇಳುತ್ತೆ ಅಂತಾದರೆ, ಅವನ ಪಾಪ ಈ ಕಡೆ ದಾಟಲ್ಲ ಅಂತ ಹೇಗೆ ಹೇಳೋದು ನಾವು? ಅವನ ಪುಣ್ಯ ದಾಟಲ್ಲ ಅಂತ ಹೇಗೆ ಹೇಳೋದು? ಇವುಗಳ ಮೂಲಕವೇ ದಾಟಿಬಿಡುತ್ತೆ ಅದು. ಹಾಗಾಗಿ ಪಾಪೋಗ ಪರಿಧೋಯತಾಂ, ಗುಂಪು ಯಾವುದು ನೀನಿರೋದು ಅಂತ ಶಂಕರಾಚಾರ್ಯ ಕೇಳ್ತಿರೋದು ಅಂತ. ಯಾವ ಗುಂಪಲ್ಲಿದೆಯಾ ನೀನು? ಪಾಪಿಗಳ ಓಘ, ಪಾಪಿಗಳ ಗುಂಪಾದರೆ ಕೊಡಬೋದನ್ನ ಅಂತ. ಒಂದು ಕ್ರಿಮಿ ಬಟ್ಟೆ ತುದಿಗೆಲ್ಲರೂ ತಗಲಿದ್ರೆ ಕೊಡವು ಹಾಗೆ ಅದನ್ನು ಕೊಡವಿ ಈ ಕಡೆ ಓಡ್ಬಾ, ಅದನ್ನು ಬಿಟ್ಟು ಅವ್ರ ಜೊತೆಗಿರಬೇಡ. ಬದಲಾಗಿಬಿಡ್ತಾನೆ ಮನುಷ್ಯ ಅಂತ. ಅಂದರೆ ಇದು ಭಾಳ ನಾವು ಸೂಕ್ಷ್ಮ ಹೋಗಬೇಕು ಅಂತಲೂ ಇಲ್ಲ ಅಂತ. ಈಗ ಒಂದು ರೂಮಲ್ಲಿ ಇಬ್ಬರು ಇರ್ತಾರೆ ಅಂತ ಅಂದ್ಕೊಳ್ಳಿ. ಆಗ ಈಗಷ್ಟೇ ಒಟ್ಟಿಗೆ ಇರೋಕ್ಕೆ ಶುರು ಮಾಡ್ತಾರೆ ಇಬ್ಬರು. ಒಬ್ಬನಿಗೆ ಧೂಮಪಾನದ ಅಭ್ಯಾಸ ಜೋರಿದೆ, ಸಿಗರೆಟ್ ತುಂಬ ಸೇತಾನೆ ಒಬ್ಬ. ಇನ್ನೊಬ್ಬರಿಗೆ ಕಂಡ್ರೆ ಆಗೋಲ್ಲ, ಅದನ್ನು ವಾಂತಿ ಬರುತ್ತೆ ಅಂತ. ಕಂಡ್ರೆ ಅಂದರೆ ಪರಿಮಳವನ್ನು ಕಂಡ್ರೆ ಅಂತ. ಅದಕ್ಕೇನು ಪರಿಮಳ ಅಂತಾರಲ್ಲೂ ಗೊತ್ತಿಲ್ಲ. ಮೊದಲು ಹಾಗಿರುತ್ತದು, ವಾಂತಿ ಬರುತ್ತೆ. ಆ ಹೊಗೆ ಬರ್ತಿರೋ ಹಾಗೆ ವಾಂತಿ ಬರುತ್ತೆ. ಇರೋಕ್ಕೆ ಸಾಧ್ಯ ಇಲ್ಲ, ಹೊರಗಡೆ ಓಡೋಗ್ಬೇಕು ಅಂತಾಗತ್ತೆ. ಒಂದು 4 ದಿನ ಕಳೆದ್ರೆ ಇರೋಕ್ಕೆ ತೊಂದರೆ ಇಲ್ಲ ಅಂತ, ಇಷ್ಟ ಆಗುತ್ತೆ ಅಂತಲ್ಲ, ಸಹ್ಯ ಅಂತ, ಸಹಿಸ್ಬೋದು ಅಂತ, ಇರ್ಬೋದು ಅಂತ. ಮತ್ತೊಂದು 4 ದಿನ ಕಳೆದ್ರೆ ಅಂತ ನೆಗೆಟಿವ್ ಏನಲ್ಲ ಅಂತ. ಒಂದಷ್ಟು ದಿನ ಕಳೆಯೋ ಹೊತ್ತಿಗೆ ಅವನಿಗಿಂತ ಜಾಸ್ತಿ ಇವನು ಸಿಗರೇಟ್ ಸೇರ್ತಾ ಇರ್ತಾನೆ ಅಂತ. ಅಂದರೆ ಅದು ಸಂಸರ್ಗ ಮಾತ್ರ, ಬೇರೆ ಏನಲ್ಲ ಅಂತ. ಆ ವಸ್ತುವನ್ನು ಮತ್ತೆ ಮತ್ತೆ ಸಂಸರ್ಗ ಮಾಡಿದ್ರಿಂದ ಅದು ನಮ್ಮೊಳಗೆ ಹೋಗು, ನಮ್ಮ ಮನಸ್ಸನ್ನು ಆಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಒಳ್ಳೆಯವರ ಮಧ್ಯೆ ಇರಿ, ಒಳ್ಳೆಯವರ ಜೊತೆಗಿರಿ. ಒಳ್ಳೆಯದಲ್ಲ ಅಂತಾದರೆ ಅದರ ಸಹವಾಸವನ್ನು ಕೂಡ ಮಾಡಬೇಡಿ, ಆದಷ್ಟು ತಪ್ಪಿಸಿ. ಹಾಗಾಗಿ ಇಷ್ಟು ಗಂಭೀರ ಎಚ್ಚರಿಕೆ ಕೊಡ್ತಾರೆ ಅವರು ಅಂತ. ಸ್ಪರ್ಶನಾತ್ ಭಾಷಣಾತ್, ಭಾಷಣ ಅಂದರೆ ಸಭೆಯಲ್ಲಿ ಭಾಷಣ ಮಾಡೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಭಾಷಣ ಅಂದರೆ ಮಾತಾಡೋದು ಅಂತಷ್ಟೇ. ಅಲ್ಲಿ ಎಲ್ಲಾದರೂ ಪರಸ್ಪರ ಮಾತುಕತೆ, ಸಂವಾದ ಅಂತ. ಸ್ಪರ್ಶನಾತ್ ಭಾಷಣಾತ್ ಪರಸ್ಯ ಸ್ತವನಾದಪಿ, ಪಾಪಿಗಳನ್ನು ಹೊಗಳಕ್ಕೆ ಹೋಗಬೇಡಿ. ಅವನು ನಿಮಗೆ ಫೀಸ್ ಕೊಡ್ತಾ ಜೊತೆಗೆ ಪಾಪನೂ ಕೊಡ್ತಾನೆ ಒಂದು ಸ್ವಲ್ಪ. ದಶಾಂಶಂ ಪುಣ್ಯ ಪಾಪಾನ ನಿತ್ಯಂ ಪ್ರಾಪ್ನೋತಿ ಮಾನವ. ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡಿ, ದೂರ ಇರಿ ಅದರಿಂದ. ಇದನ್ನು ವಿಶ್ಲೇಷಣೆ ಮಾಡಿದಾಗ ಅದ್ಭುತ ಅಂತ ಅನ್ಸುತ್ತೆ, ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಮತ್ತು ಎಳೆಯೋದು ಕೂಡ ಹಾಗೆ ಸಹಜವಾಗಿ. ನೋಡಿ, ಇವತ್ತು ಭಾನುವಾರ, ಒಳ್ಳೆ ಭಾನುವಾರ. ನಾವು ಹೇಳೋದು ಯಾವಾಗಲೂ ಬೆಂಗಳೂರಲ್ಲಿ ಭಾನುವಾರದಂಥ ವಾರ ಬೇರೆ ಯಾವ ವಾರವೂ ಇಲ್ಲ. ಶ್ರೇಷ್ಠ ವಾರ ಯಾವುದು ವಾರಗಳಲ್ಲಿ ಅಂದರೆ ಗುರುವಾರ ಅಲ್ಲ, ಶುಕ್ರವಾರ ಅಲ್ಲ, ಸೋಮವಾರ ಅಲ್ಲ, ಭಾನುವಾರ. ವಾರ ಅಂದರೆ ಅದು ಅಂತ. ಜೀವಂತ ಇರೋದು ಅದೊಂದು ದಿನ ಮಾತ್ರ ನಾವು ಅಂತ, ಮತ್ತು ಬೌಡಿದ್ದನ್ನು ಯಂತ್ರಗಳು ನಾವು ಅಂತ, ಅನ್ನೋ ಸ್ಥಿತಿ ಇರುತ್ತೆ. ಆದರೆ ನೀವು ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀರಲ್ಲ ಇವತ್ತು, ನಿಮ್ಮನ್ನು ಏನೋ ಎಳೆದಿದೆ ಇಲ್ಲಿಗೆ ಅಂತ. ಇಲ್ಲ ಪಕ್ಕದಲ್ಲಿ ಪಾರ್ಕ್ ಇದೆ, ಅಲ್ಲಿ ಹೋಗ್ಬೋದು ಬೇಕಾದರೆ. ನೀವು ಇಲ್ಲಿ ಬಂದು ಕೂತಿದ್ದೀರಲ್ಲ ಅಂತ. ಅಂದರೆ ಅದು ಎಳೆಯುತ್ತೆ ಅಂತ, ಆ ಕಡೆಗೆ ಎಳೆಯುತ್ತೆ ಅದು ಅಂತ. ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಆಡದಲ್ಲಿ ನಿಮ್ಮ ಜೀವಕ್ಕೆ ಗೊತ್ತು, ನನಗೇನು ಜೀವಕ್ಕೆ ಬೇಕಾದಂಥ ಸಿಗುತ್ತೆ ಇಲ್ಲಿ ಅಂತ ಒಂದಷ್ಟು ಪಾಸಿಟಿವ್ ಸಿಗುತ್ತೆ. ಅದು ನಿಮ್ಮನ್ನು ಕರ್ಕೊಂಡು ಬರುತ್ತೆ ಅಲ್ಲಿಗೆ. ನೀವು ಮಾಡಿದಾಗ ಜಾಸ್ತಿ ಮಾಡಿಸುತ್ತೆ ನಿಮ್ಮ ಕೈಯಿಂದ. ಅದು ಮಾಡಿದಾಗ ಇನ್ನೂ ಮಾಡಬೇಕು ಅಂತ ಅನಿಸುತ್ತೆ. ಕೆಟ್ಟದ್ದು ಕೂಡ ಹಾಗೆ. ಒಂದು ವ್ಯಸನ ಶುರು ಮಾಡಿದರೆ ಅದು ಮತ್ತು ಮಾಡಿಸುತ್ತೆ. ಅದನ್ನೇ ಒಂದಿನ ಇಲ್ಲಿ ಮಾತಾಡ್ತಾ ಹೇಳಿದ್ವು ಅಂತ. ಒಂದು ಗ್ಲಾಸ್ ಮೊದಲು ಪ್ರವೇಶ ಮಾಡುತ್ತೆ ಒಬ್ಬನ ಶರೀರವನ್ನು. ಅದು ಯಾರ ಶರೀರನಾದರೂ ಕೂಡ ಮೊದಲು ಆಗೇತಾನಾಗಿರಬೇಕು ಅಂತ. ಒಂದು ಗ್ಲಾಸು ಅರ್ಧ ಗ್ಲಾಸು ಪ್ರವೇಶ ಮಾಡಿರುತ್ತೆ. ಆದರೆ ಆಮೇಲೆ ಎಷ್ಟು ನೆಂಟ್ರಷ್ಟನ್ನು ಕರೆಯುತ್ತೆ ಅದು. ಅಂದರೆ ಅವನೊಳಗೆ ಎಷ್ಟು ಮಧ್ಯ ಸೇರಿರುತ್ತೆ ಅವನು ಬದುಕಿರುವಾಗ. ಅಂದರೆ ಅದೇ ಅವನು ಅನ್ನೋಷ್ಟರ ಮಟ್ಟಿಗೆ ಆಗಿರುತ್ತೆ ಅಂತ. ಒಳಿತು ಕಡುಕು ಎರಡೂ ಕೂಡ ಹಾಗೆ ಅಂತ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲಿ ಪುಣ್ಯ ಇದೆಯೋ, ಎಲ್ಲಿ ಶುಭ ಇದೆಯೋ ಅಂಥ ವ್ಯಕ್ತಿ, ಅಂಥ ಊರು, ಅಂಥ ಸಮಾಜ, ಅಂಥ ದೇಶ, ಅಂಥ ಗುಂಪಲ್ಲಿ ನಿಮ್ಮ ಒಡನಾಟವನ್ನು ಇಟ್ಕೊಳ್ಳಿ. ಇನ್ನು ಪಾಪಿಗಳ ಸಂಸರ್ಗ ಯಾರು ಮಾಡಿದ್ರೆ ಅವ್ರಿಗೆ ಯಾರ ಗತಿ ಅಂದರೆ ಅಂಥವ್ರು ಮಾಡಬೇಕು ಅದನ್ನು. ಎಂಥವ್ರು ಅಂದರೆ ಗಂಗೆ ಅಂಥವ್ರು ಅಂತ. ಗಂಗೆ ನೋಡಿ, ಗಂಗೆಯಲ್ಲಿ ಮಿಂದಿದ್ರೆ ಪಾಪ ಪರಿಹಾರ ಆಗುತ್ತೆ. ಹಾಗಂತ ಗಂಗೆಗೆ ಪಾಪ ಬರಲ್ಲ ಅಂತ, ಬರೋದೇ ಇಲ್ಲ ಅಂತಲ್ಲ. ಗಂಗೆ ಭೂಮಿಗೆ ಬರೋ ಕಾರ್ಯಕ್ರಮ ಒಂದು ನಡೀತಲ್ಲ ಭಾಳ ಯುಗಗಳ ಹಿಂದೆ. ಆವಾಗ ಬ್ರಹ್ಮದೇವರು ಹೇಳಿದಂತೆ ಗಂಗೆಗೆ, ನೀನು ಭೂಮಿಗೆ ಹೋಗಬೇಕಾಗಿದೆ, ಭಗೀರಥ ವರ ಕೇಳಿದ್ದಾನೆ.
ಹಾಗಾಗಿ ನೀನು ಭೂಮಿಗೆ ಹೋಗ್ಬೇಕಾಗಿತ್ತು. ಒಪ್ಪರೇ ಇಲ್ಲವಂತೆ ಗಂಗೆ, ಬೇಜಾರಾಯ್ತು ಅಂತ ಅವಳಿಗೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಪಾಪಗಳು ಬಂದು ಸ್ನಾನ ಮಾಡ್ತಾರೆ ನನ್ನಲ್ಲಿ, ಅವ್ರ ಪಾಪ ಎಲ್ಲ ಬಿಟ್ಟು ಹೋಗ್ತಾರೆ, ನಾನು ಎಷ್ಟು ಮಡಿಯಾಗಿದ್ದೇನೆ, ಸ್ವಚ್ಛವಾಗಿದ್ದೇನೆ, ಅದು ನಾನು ತಗೊಳ್ಳೋಕೆ ಹೇಗೆ ತಗೊಳ್ಳಿ ನಾನು ಅದನ್ನು ಅಂತ. ಕೊನೆಗೆ ಅವರು ಬ್ರಹ್ಮದೇವರು ಹೇಗೆ ಒಪ್ಪಿಸ್ತಾರೆ ಅಂದರೆ, ಇಲ್ಲ ಕೆಲವರು ಒಳ್ಳೆಯವರು ಸ್ನಾನ ಮಾಡ್ತಾರೆ, ಬಂದು ಸಂತರು ಸ್ನಾನ ಮಾಡ್ತಾರೆ, ಸತ್ಪುರುಷರು ಸ್ನಾನ ಮಾಡ್ತಾರೆ, ಅವತಾರಿಗಳು ಬಂದು ಸ್ನಾನ ಮಾಡ್ತಾರೆ, ಅಂಥವ್ರು ಒಬ್ಬರು ಸ್ನಾನ ಮಾಡಿದರೂ ಕೂಡ ಇಂಥ ಸಾವಿರಾರು ಪಾಪಿಗಳು ಪಾಪ ಅಲ್ಲಿ ಕಳೆದೋಗುತ್ತೆ, ಹಾಗಾಗಿ ಹೋಗು ಅಂತ ಅದನ್ನು ತೋರಿಸಿ ಒಪ್ಪಿಸಿದ ಬ್ರಹ್ಮ ಕೊನೆಯಲ್ಲಿ ಗಂಗೆಯನ್ನು ಅಂತ. ಅಂದರೆ ಗಂಗೆ ಅಂತ ಗಂಗೆಗೂ ಈ ಪ್ರಶ್ನೆ ಬಂದಿದೆ ಅಂತ. ಪಾಪಿಗಳು ಬಂದು ಮುಟ್ತಾರೆ ನನ್ನನ್ನು, ಮೀತಾರೆ ನನ್ನಲ್ಲಿ, ನಾನು ಭೂಮಿಗೆ ಹೋಗಲ್ಲ ಅಂತ ಹೇಳಿದಂತೆ ಗಂಗೆ ಮೊದಲು ಅಂತ ಬ್ರಹ್ಮದೇವರ ಬಳಿಯಲ್ಲಿ ಅಂತ. ಅಂತಹ ಅರ್ಹತೆ ಸಂಪಾದನೆ ಮಾಡ್ಕೋಬೇಕು ಅಂತ. ಅವನು ಪಾಪಿಗಳನ್ನು ಮುಟ್ಟಿ ಪುಣ್ಯಾತ್ಮರನ್ನಾಗಿ ಮಾಡ್ತಾನೆ ಅಂತ. ಅವನು ಕಾಲಲ್ಲಿ ತುಳಿದ ಕಲ್ಲು ಪಾಪ ಕಳ್ಕೊಂಡು ಶಾಪ ಕಳ್ಕೊಂಡು ಹೆಣ್ಣಾಗತ್ತೆ ಮತ್ತೆ. ಆದರೆ ಎಲ್ಲರೂ ಮಾಡೋಕ್ಕೆ ಹೋಗ್ಬಾರ್ದು ಅದನ್ನ ಅಂತ. ಎಲ್ಲರೂ ಮಾಡೋಕ್ಕೆ ಹೋದ್ರೆ ಕಷ್ಟವೂ ಆಗುತ್ತೆ, ಎಲ್ಲ ಕೆಲಸ ಎಲ್ಲರೂ ಮಾಡೋಕ್ಕಾಗಲ್ಲ. ಮೊದಲು ನೀನು ದಾಟು, ಆಮೇಲೆ ಬೇರೆಯವ್ರನ್ನ ದಾಟಿಸುವೆ ಅಂತೆ. ಮೊದಲು ನೀನು ದಾಟು. ಪರಮಹಂಸರು ಹೇಳ್ತಾರೆ, ಇನ್ನು ನೀರಲ್ಲಿ ತರಗೆಲ್ಲ ತೇಲ್ತಾ ಇರುತ್ತೆ, ನೌಕೆನೂ ತೇಲ್ತಾ ಇರುತ್ತೆ. ನೀರ ಮೇಲೆ ವ್ಯತ್ಯಾಸ ತುಂಬ ಇದೆ. ತರಗೆಲ್ಲ ಹಾಗೂ ಹೀಗೂ ತಾನು ತೇಲ್ಬೋದು ಹೊರತು ಇನ್ನೊಬ್ಬರನ್ನು ದಾಟಿಸೋ ಶಕ್ತಿ ಅದಕ್ಕಿಲ್ಲ. ಆದರೆ ನೌಕೆ ನೂರಾರು ಜನರನ್ನು ತನ್ನೊಳಗೆ ಕೂರಿಸ್ಕೊಂಡು ದಾಟಿಸುತ್ತೆ. ಹಾಗೆ ಎಷ್ಟೋ ಜನ ದಾಟಿ ಹೋಗ್ತಾರೆ ಸಂಸಾರವನ್ನು, ಅವ್ರ ಮಟ್ಟಿಗೆ ಅವ್ರು ದಾಟಬಹುದು ಅಷ್ಟೇ ಹೊರತು ಅದಕ್ಕಿಂತ ಜಾಸ್ತಿ ಶಕ್ತಿ ಅವ್ರಿಗಿಲ್ಲ. ಇನ್ಯಾರು ಅವ್ರ ಗರ್ವ ಬಂದು ನಾನು ಇನ್ಯಾರನ್ನೋ ಕರ್ಕೊಂಡು ಹೋಗ್ತೀನಿ ಅಂತ ತನ್ನ ಮೇಲೆ ಯಾರನ್ನೋ ಕೂರಿಸ್ಕೊಂಡ್ರೆ ಇಬ್ಬರಿಗೂ ಮುಳುಗುವಿಕೆ ಗತಿ ಹಾಗಾಗಿಬಿಡುತ್ತೆ. ಆದರೆ ನೌಕೆ ಹಾಗಲ್ಲ, ನೌಕೆಗೆ ಶಕ್ತಿ ಇದೆ, ಅದು 100 ಜನರು ಕೂರಿಸ್ಕೊಂಡು ದಾಟುತ್ತೆ. ಹಾಗಾಗಿ ಅಂಥವ್ರಿಗಿರೋಂಥದ್ದು ಅಂತ. ಉಳಿದವರು ಪಾಪಿಗಳ ಸಂಸರ್ಗವನ್ನು ಮಾಡಬಾರ್ದು, ಎಷ್ಟು ಸಾಧ್ಯವೋ ಅಷ್ಟು ಅವರದನ್ನು ಕಡಿಮೆ ಮಾಡಬೇಕು ಅಂತ. ಅದಕ್ಕೆ ನಮಗೆ ಪಾಪಿಗಳ ಸಂಸರ್ಗ ಇರಲಿ, ಅದಕ್ಕಿಂತ ಆ ಕಡೆ ಹೋಗಿ ಒಂದು ಉದಾಹರಣೆ ಕೊಡ್ತೇವೆ ನೀವು. ನಾವು ಈ ಉದಾಹರಣೆ ಸೀತೆ ರಾಮನಿಗೆ ಕೊಟ್ಟಿದ್ದು, ನಿಮ್ಮಲ್ಲಿ ಕೆಲವರು ನಮ್ಮ ಬಾಯಿಂದ ಕೇಳಿರ್ತೀರಿ ಈ ಮೊದಲೇ ಅದನ್ನು. ಸೀತೆ ರಾಮನಿಗೆ ಕೊಟ್ಟಂಥ ಒಂದು ಉದಾಹರಣೆ ಇದು. ಒಂದು ರೀತಿ ಅಂದರೆ ಈಗ ನಿಮಗೆ ಯಾವುದೊಂದು ಚಮತ್ಕಾರ ಪವಾಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆ ಥರ ಇಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ ಆ ಥರ ಇಲ್ಲ, ತುಂಬ ಸರಳವಾಗಿದೆ. ಅದೇನೆಂದರೆ, ವನವಾಸದಲ್ಲಿ ರಾಮ ಇದ್ದಾಗ ಒಂದಷ್ಟು ಮುನಿಗಳು ಬಂದು ರಾಮನನ್ನು ಆಶ್ರಯಿಸ್ತಾರೆ, ಕಾಪಾಡು ರಾಕ್ಷಸರಿಂದ ನಮ್ಮನ್ನು. ರಾಮ ಪ್ರತಿಜ್ಞೆ ಮಾಡ್ತಾನೆ. ಏನು ಪ್ರತಿಜ್ಞೆ ಮಾಡ್ತಾನೆ ಅಂದರೆ, ರಾಕ್ಷಸರನ್ನು ಸಂಹರಿಸಿ ನಿಮಗೆ ಅಭಯವನ್ನು ಕೊಡ್ತೇನೆ, ರಕ್ಷಣೆಯನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಋಷಿಗಳು ಹೋದ ಮೇಲೆ ಸೀತೆ ರಾಮನ ಹತ್ರ ಹೇಳ್ತಾಳೆ, ನಮಗೆ ಬೇಕಿತ್ತ ಇದು ಅಂದರೆ ಒಳ್ಳೆ ಕೆಲಸ ಮಾಡಬಾರ್ದು ಅಂತಲ್ಲ ಅವಳು ಹೇಳ್ತಿರೋದು. ಅವಳಿಗೆ ಆತಂಕ ಎಲ್ಲಿದೆ ಅಂದರೆ, ನೋಡು ನಾವೀಗ ಹಿಂಸೆಗೆ ಇಳಿಬೇಕು ಅಂತ, ರಕ್ತಪಾತಕ್ಕೆ ಇಳಿಬೇಕು ಅಂತ, ಮಾಡಬೇಕಾ ನಾವು ಅದನ್ನು ಅಂತ ಸೀತೆಯ ಪ್ರಶ್ನೆ ಅಂತ. ಪತನಕ್ಕೆ ಕೆಲವು ಕಾರಣಗಳನ್ನು ಹೇಳ್ತಾಳೆ ಸೀತೆ, ವ್ಯಕ್ತಿಗಳ ಪತನಕ್ಕೆ. ಆ ಬೇರೆ ಯಾವ ಪತನ ಕಾರಣಗಳು ನಿನ್ನಲ್ಲಿ ಇಲ್ಲ. ಆದರೆ ಈ ಹಿಂಸೆ ಇದೆಯಲ್ಲ, ಯುದ್ಧ, ರಕ್ತಪಾತ, ಹಿಂಸೆ, ಇದು ತುಂಬ ಅಪಾಯಕಾರಿ ಇದು ಅಂತ. ಅದನ್ನು ಬಹಳ ಮಿತಿಯಲ್ಲಿ, ಹದದಲ್ಲಿ, ಎಷ್ಟು ಬೇಕೋ, ಯಾವುದಕ್ಕೆ ಬೇಕೋ, ಹೇಗೆ ಬೇಕೋ ಹಾಗೆ ಮಾಡಿದರೆ ಸರಿ, ಇಲ್ಲಾಂದರೆ ತುಂಬ ಕೆಟ್ಟದಿದು ಅಂತ. ಅದಕ್ಕೊಳ್ಳೋ ಒಂದು ಉದಾಹರಣೆ ಕೊಡ್ತಾಳೆ. ಉದಾಹರಣೆ ಏನಂದರೆ, ಒಬ್ಬ ಮುನಿ ಕಾಡಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ, ಭಾರಿ ಘನಘೋರ ತಪಸ್ಸನ್ನು ಮಾಡ್ತಾನೆ. ಇಂದ್ರನಿಗೆ ಆತಂಕ ಆಯಿತು. ಅದು ಯಾರು ತಪಸ್ಸು ಮಾಡಿದರೂ ಅವನಿಗೆ ಕಷ್ಟ ಆಗುತ್ತೆ ಇಂದ್ರನಿಗೆ. ಏನಾದ್ರು ಇಂದ್ರ ಪದವಿಯನ್ನು ಕೇಳಿದರೆ ಆಮೇಲೆ ಅದಕ್ಕೆ ತಪಸ್ಸಿಗೆ ವಿಘ್ನ ಮಾಡಬೇಕು ಅಂತ ಯಾವ್ಯಾವುದೋ ಅಪ್ಸರೆಯನ್ನು ಕಳಿಸಿದಂತೆ. ಅವನೇನು ಅಲ್ಲಿ ಆಡಲಿಲ್ಲ, ಅವನು ಆರಾಮಾಗಿ ತಪಸ್ಸು ಮಾಡ್ತಾನೆ ಇದ್ದ. ಏನು ಮಾಡಲಿ ಅಂತ ಇಂದ್ರ ಬಹಳ ಸೂಕ್ಷ್ಮವಾಗಿ ಆತನ ಪ್ರಕೃತಿ ಅಧ್ಯಯನ ಮಾಡಿದಾಗ ಅವನಿಗೆ ಒಂದು ಸಂಗತಿ ಅನ್ನಿಸ್ತಾನೆ, ಇಲ್ಲಿ ಈತನನ್ನು ಭೇದಿಸ್ಬೋದು ಅಂತ. ಇಂದ್ರ ಒಬ್ಬ ಸಾಮಾನ್ಯ ಭಟನ ರೂಪದಲ್ಲಿ, ಒಬ್ಬ ಸೈನಿಕನ ರೂಪದಲ್ಲಿ ಆ ಮುನಿ ಆಶ್ರಮಕ್ಕೆ ಬರ್ತಾನೆ. ಬೇರೆ ಏನೂ ಮಾಡೋದಿಲ್ಲ ಅವನು. ಮುನಿಗೇನು ಹೇಳ್ತಾನೆ ಅಂದರೆ, ಒಂದು ಖಡ್ಗ ಇರುತ್ತೆ ಅವನ ಕೈಯಲ್ಲಿ. ಆ ಖಡ್ಗ ಎಂಥದ್ದು ಅಂದರೆ, ಎಷ್ಟೋ ಜನರನ್ನು ಹಿಂದೆ ಸಂಹಾರ ಮಾಡಿದಂಥ ಖಡ್ಗ ಅದು. ಅಂದರೆ ಎಷ್ಟೋ ಜನರ ರಕ್ತದ ರುಚಿ ಕಂಡಿದೆ ಅದು ಅಂತ ಒಂದು ಖಡ್ಗ ಅದು. ಆ ಖಡ್ಗವನ್ನು ಮುನಿಯ ಕೈಯಲ್ಲಿ ಕೊಟ್ಟು, ಮತ್ತೆ ಬರ್ತೇನೆ ನಾನು, ಬರೋವರೆಗೆ ಇದನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ನ್ಯಾಸ ಅಂತ ಹೆಸರು ಸಂಸ್ಕೃತದಲ್ಲಿ. ನ್ಯಾಸ ಅಂತ ಟ್ರಸ್ಟ್, ನಂಬಿಕೆ ಮೇಲೆ ಇಟ್ಟು ಹೋಗೋದು ಅಂತ. ನಿನಗೆ ಅಲ್ಲ ಅಂತ ನೋಡ್ಕೋತಾ ಇರು ಇದನ್ನು ಅಂತ, ಮತ್ತೆ ಬಂದು ಕೇಳಿದಾಗ ಕೊಡು ಅಂತ. ಅವನು ಅದನ್ನು ಅನುಭವಿಸ್ಬಾರ್ದು. ಅಂಥ ವಸ್ತುಗಳು ಯಾವಾಗಲೂ ನ್ಯಾಸಭೂತವಾದ ವಸ್ತುಗಳು ಹೇಗೆ ಅಂದರೆ, ಅನುಭವಿಸೋ ಹಕ್ಕಿಲ್ಲ. ರಕ್ಷಣೆ ಮಾಡುವ ಕರ್ತವ್ಯ ಮಾತ್ರ ಇರುತ್ತೆ ಹೊರತು ಅನುಭವಿಸೋ ಹಕ್ಕಿರೋದಿಲ್ಲ ಅವರಿಗೆ. ಅದನ್ನು ರಕ್ಷಣೆ ಜವಾಬ್ದಾರಿ ಇರುತ್ತೆ.
ಅದೇ ಲಕ್ಷ್ಮಣನಿಗೆ ಸೀತೆಯ ರಕ್ಷಣೆ ಜವಾಬ್ದಾರಿ ಇತ್ತು. ರಾಮ ಚಿನ್ನದ ಜಿಂಕಿ ಹಿಂದೆ ಹೋದಾಗ ರಕ್ಷಣೆ ಜವಾಬ್ದಾರಿ ಇತ್ತು. ನ್ಯಾಸಭೂತಾಸ ಮೈಥಿಲಿ, ನನಗೆ ನ್ಯಾಸ ನೀನು, ರಾಮನ ಇಟ್ಟು ಹೋಗಿದ್ದಾನೆ ಆ ರೀತಿಯಲ್ಲಿ, ಹಾಗೆ ಬಿಟ್ಟು ಹೋಗಲಾರೆ ಅಂತ. ಹೋಗಬೇಕಾಯ್ತು ಬಿಡಿ, ಅದು ಬೇರೆ ವಿಷಯ. ಹಾಗಾಗಿ ಅದರ ದಂಡ ಇಬ್ಬರಿಗೂ ಸಿಕ್ಕಿದೆ, ಸೀತೆಗೂ ಸಿಕ್ಕಿದೆ, ಲಕ್ಷ್ಮಣನಿಗೂ ಸಿಕ್ಕಿದೆ. ಮುಂದೊಂದು ದಿನ ಇಬ್ಬರಿಗೂ ಸಿಗುತ್ತೆ ಅದು. ಹಾಗೆ ಅಷ್ಟೇ ಮಾಡಿದ್ದವನು, ಅವನು ಬೇರೆ ಯಾವ ಪ್ರಲೋಭನೆ ತೋರಿಸಲಿಲ್ಲ, ಇನ್ನೇನು ಯಾವುದೇ ರೀತಿಯಿಂದ ವಿಚಲಿತಗೊಳಿಸೋ ಬೇರೆ ಪ್ರಯತ್ನ ಮಾಡಲೇ ಇಲ್ಲ. ಖಡ್ಗ ಕೊಟ್ಟು ಇಟ್ಕೊಂಡಿರಿ, ನಾನು ಬರ್ತೇನೆ ಮತ್ತೆ ಅಂತ ಹೋದ. ಈ ಮುನಿಗೆ ಏನಾಯಿತು ಅಂದರೆ ಖಡ್ಗ ತುಂಬ ಜೋಪಾನ ನೋಡ್ಕೋತಾ ಇದ್ದ, ಯಾಕೆಂದ್ರೆ ಮತ್ತೆ ಬಂದರೆ ಕೊಡಬೇಕು, ಯಾವ ಸ್ಥಿತಿಯಲ್ಲಿ ಕೊಟ್ಟಿದ್ದಾನೋ ಅದೇ ಸ್ಥಿತಿಯಲ್ಲಿ ವಾಪಸ್ ಕೊಡಬೇಕು. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ನೋಡ್ಕೋತಾ ಇದ್ದ ಖಡ್ಗವನ್ನು. ಎಷ್ಟು ಎಚ್ಚರಿಕೆಯಿಂದ ಅಂದರೆ ಸ್ನಾನ ಮಾಡೋಕ್ಕೆ ನದಿಗೆ ಹೋಗ್ಬೇಕಾದ್ರೆ ತಗೊಂಡೇ ಹೋಗೋನು ಜೊತೆಗೆ, ಮತ್ತೆ ಬರ್ಬೇಕಾದ್ರೆ ತಗೊಂಡೇ ಬರೋನು. ಧ್ಯಾನಕ್ಕೆ ಕೂತ್ರೆ ಪಕ್ಕದಲ್ಲಿ ಖಡ್ಗ ಇರ್ತಿತ್ತು, ಅಲ್ಲಿ ಪೂಜೆಗೆ ಕೂತ್ರೆ ಈ ಕಡೆ ಪಕ್ಕದಲ್ಲಿ ಖಡ್ಗ ಇರ್ತಿತ್ತು. ಒಟ್ಟು ಅವನು ಏನೇ ಮಾಡಿದ್ರು ಮಲಗಿದ್ರು ಪಕ್ಕದಲ್ಲಿ ಖಡ್ಗ ಅಂತ, ಎಷ್ಟು ಹೊತ್ತಿಗೂ ಖಡ್ಗ ಪಕ್ಕದಲ್ಲಿ ಖಡ್ಗ. ಖಡ್ಗದ ಸಹವಾಸ ಆಯಿತು ಅಂತ, ಸಂಸರ್ಗ ಆಯಿತು ಅಂತ. ನಾವು ಮೊದಲೇ ಹೇಳಿದ್ವು, ಖಡ್ಗಕ್ಕೆ ರಕ್ತದ ರುಚಿ ತುಂಬ ಇದೆ, ತುಂಬ ರಕ್ತದ ರುಚಿ ನೋಡಿದ ಖಡ್ಗ ಅದು, ಸುಮ್ಮನೆ ಖಡ್ಗ ಅಲ್ಲ ಅಂತ. ಅದ್ರ ಸಹವಾಸ ಆಯಿತು. ಅದಕ್ಕೊಂದು ವೈಬ್ರೇಷನ್ ಇದೆ, ಅದರದ್ದೇ ಅದು ಖಡ್ಗಕ್ಕೊಂದು. ಅದನ್ನು ಮೀರೋ ಶಕ್ತಿ ಅವನಿಗಿದ್ರೆ ಪರವಾಗಿಲ್ಲ, ಇಲ್ಲದಿದ್ದರೆ ತೊಂದರೆ ಆಗುತ್ತೆ. ಆಯಿತು ತೊಂದರೆ. ಏನು ತೊಂದರೆ ಆಯಿತು ಅಂದರೆ, ಅದೇ ನದಿಗಿದೆ ಅಲ್ಲಿ ಇಲ್ಲಿ ಹೋಗ್ತಾ ಬರ್ತಾ ಅವನು ಎಲ್ಲ ತಗೊಂಡು ಹೋಗ್ತಿದ್ನಲ್ಲ ಜೊತೆಗೆ ಖಡ್ಗವನ್ನು. ಕಾಡು ಅಂದಮೇಲೆ ದಾರಿಗೆ ಎಷ್ಟು ಸತಿ ಅಡ್ಡ ಏನೋ ಒಂದು ಕೊಂಬೆ ಬಂದಿರುತ್ತೆ, ಏನೋ ಒಂದು ಬೇರು ಬಂದಿರುತ್ತೆ, ಅಡ್ಡ ಒಂದು ಪದೇ ಇರುತ್ತೆ, ಏನೋ ಇರುತ್ತೆ ಅಡ್ಡ. ಇವನು ಖಡ್ಗನ ಬೆಳೆಸೋಕೆ ಶುರು ಮಾಡಿದ್ನಂತೆ. ಸ್ವಲ್ಪ ಅದನ್ನೆಲ್ಲ ದಾರಿ ಸರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಕಾದ್ರೆ ಸಸ್ಯಗಳನ್ನು, ಅಡ್ಡ ಬಂದಿರೋ ಸಸ್ಯಗಳನ್ನು ಕತ್ತರಿಸೋದಕ್ಕೆ ಅದನ್ನು ಸುಮ್ಮನೆ ಹಾಗೆ ಇದೆಯಲ್ಲ ಅಂತ ಬಳಸಿದ್ನಂತೆ. ಅಲ್ಲಿಂದ ಶುರುವಾಯ್ತದು, ಸಸ್ಯ ಹಿಂಸೆಯಿಂದ ಶುರುವಾಯಿತು. ಸಸ್ಯ ಅಗತ್ಯಕ್ಕೆ ತಕ್ಕಂತೆ, ಅಂದರೆ ತನ್ನ ಅಗತ್ಯಕ್ಕೋಸ್ಕರವಾಗಿ ಈಗ ದಾರಿಗೆ ಅಡ್ಡ ಇರತಕ್ಕಂಥ ಸಸ್ಯಗಳನ್ನ ಕಡಿಯೋದ್ರಿಂದ ಶುರುವಾಯ್ತದು ಅಂತ. ಶುರುವಾದ ಹಿಂಸೆ ಎಲ್ಲಿಗೆ ಮುಟ್ಟಿತು ಅಂದರೆ, ತಸ್ಯ ಖಡ್ಗಸ್ಯ ಸಂವಾಸಾತ್ ಜಗಾಮ ನರಕಂ ಮುನಿಹಿ. ಆ ಖಡ್ಗದ ಸಹವಾಸದಿಂದ ಮುನಿ ನರಕಕ್ಕೆ ಹೋದ ಅಂತ. ಯಾಕೆಂದರೆ ಸಸ್ಯದಿಂದ ಪ್ರಾಣಿಗೆ, ಪ್ರಾಣಿಯಿಂದ ಮನುಷ್ಯರಿಗೆ, ಕೊನೆಗೆ ಎಲ್ಲಿಗೆ ಮುಟ್ಟಿತು ಅಂದರೆ ಅವನೊಬ್ಬ ಮಹಾ ಕೊಲೆಗಡಕನಾಗಿ ಹೋದ ಅಂತ. ಕಾರಣವಿಲ್ಲದೆ ಹಿಂಸೆ ಮಾಡೋನಾಗೋದ ಅಂತ. ಬರೇ ಖಡ್ಗ ಜಡ. ನಮ್ಮೊಳಗೂ ಅಂಥದ್ದು ಏನಾದ್ರು ಇದ್ದರೆ ಅದನ್ನು ಹೇಳಿದ್ದು, ಇಂದ್ರ ಅಬ್ಸರ್ವ್ ಮಾಡಿದ, ಅದನ್ನು ಇಂದ್ರ ಗಮನಿಸಿದ. ನಮ್ಮೊಳಗೆಲ್ಲರೂ ಅಂಥ ಸಂಸ್ಕಾರ ಇದ್ದರೆ ಅದು ಉದ್ದೀಪನ, ಅದು ಅಂತ ಉದ್ದೀಪನಗೊಳಿಸುತ್ತೆ, ಆ ಸಂಸ್ಕಾರವನ್ನು ಜಾಗೃತಗೊಳಿಸುತ್ತೆ. ನಮ್ಮ ಕೈಯಲ್ಲಿ ಅಂಥ ಕೆಲಸ ಮಾಡಿಸುತ್ತೆ. ನಮ್ಮೊಳಗೆ ಆ ಭೂತ ಇರಬೇಕು, ಸುಪ್ತವಾಗಿ ಗುಪ್ತವಾಗಿ ಇರಬೇಕು, ಅದು ಎಚ್ಚೆತ್ತುಕೊಳ್ಳುತ್ತೆ ಸಹವಾಸದಿಂದಾಗಿ. ಹಾಗಾಗಿ ನಾವು ಅಂಥದ್ದನ್ನು, ಅಂಥ ಸಂಸರ್ಗ ಮಾಡಿದಾಗ ಯಾರಿಗೆ ಗೊತ್ತು ನಮ್ಮೊಳಗೆ ಏನೇನೆಲ್ಲ ಇದೆಯೋ, ಭೂತಗಳು, ಭೂತಕಾಲದ ನಮ್ಮ ಪೂರ್ವ ಜನ್ಮಗಳು, ಪೂರ್ವ ಸ್ಥಿತಿಯಲ್ಲಿ ನಾವೇನೇನು ಮಾಡಿದಾವೆ ಯಾರಿಗೆ ಗೊತ್ತು. ಅದು ಸುಪ್ತವಾಗಿ ಗುಪ್ತವಾಗಿ ಕೂತಿರುತ್ತೆ ನಮ್ಮೊಳಗೆ. ಈ ಖಡ್ಗ ಅಂದರೆ ಅಂಥ ಯಾವುದೋ ಒಂದು ವಸ್ತು, ವ್ಯಕ್ತಿ ಅದನ್ನು ಪ್ರಚೋದನೆ ಮಾಡಿದಾಗ ಅದು ಭೂತಾಕಾರವಾಗಿ ಎದ್ದು ಹೊರಗೆ ಬರುತ್ತೆ. ಅದನ್ನು ನಾವೇ ಭೂತ ಆಗಿಬಿಡುತ್ತೆ. ಒಳ್ಳೆಯವನೇ, ಅದು ಅವತ್ತು ಯಾಕೆ ಹಾಗೆ ಮಾಡಿದ್ನೋ. ನೀವು ಯಾರನ್ನು ಬೇಕಾದ್ರೆ ಕೇಳಿ, ನಮ್ಮನೆ ಮಾಡಿ ತುಂಬ ಒಳ್ಳೆಯವನು ಅಂತ. ಆದರೆ ಪಕ್ಕದ ಮನೆಯವನು ಹಾಳು, ಅವನು ಸಹವಾಸ ಮಾಡಿದ್ರಿಂದ ಇವನು ಹೀಗಾದ, ಇವನು ಕೆಟ್ಟ ಅಂತ. ಬರೀ ಅಷ್ಟರಿಂದ ಆಗೋದಿಲ್ಲ, ಇವನೊಳಗೆ ಇರಬೇಕು ಅದು ಅಂತ, ಇವನೊಳಗೆ ಇರಬೇಕು ಅಂತ ಇದ್ದಾಗ ಮಾತ್ರವೇ ಸಾಧ್ಯ ಅದು ಅಂತ. ಹಾಗಾಗಿ ಈ ಮಾತನ್ನು ಶಂಕರರು ಹೇಳಬೇಕಾಯ್ತು ಅಂತ. ಪಾಪ ಹೋಗ ಪರಿದು ಹೋಯತ. ಒಂದು ವಸ್ತು ಎಷ್ಟು ಮಾಡಿಸುತ್ತೆ ಅಂತ ಆದರೆ, ಒಂದು ವಸ್ತು ಅದು ನಿಜಕ್ಕೂ ಹೌದು. ನಾವು ಕೂಡ ಎಷ್ಟೋ ಸತಿ ಅಂದರೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀವಿ, ಒಂದು ಕತ್ತಿ ಕೈಲಿದ್ದರೆ ಸುಮ್ಮನೆ ಇರೋಕ್ಕಾಗಲ್ಲ ಅಂತ. ಈ ಕೃಷಿಗೆ ಉಪಯೋಗ ಆಗೋ ಕತ್ತಿ ಇರುತ್ತಲ್ಲ, ಅದು ಅಲ್ಲಿ ನಮ್ಮ ಕಾಲಲ್ಲಿ ಒಂದು ಗುರ್ತಿದೆ. ಆ ಗುರ್ತು ಏನಂದರೆ, ಈಗ ಅಂದರೆ ಕೃಷಿ ಕತ್ತಿ, ಮನೇಲಿ ಕತ್ತಿ ಇರುತ್ತಲ್ಲ, ಅದು ಕತ್ತಿ ತಗೊಂಡು ಆಟ ಆಡ್ತಾ ಮಾಡ್ತಾ ಆ ಕಡೆ ಈ ಕಡೆ ಬೀಸ್ತಾ ಹೋಗಿದ್ದು, ಅದು ಬಂದು ಕಾಲಿಗತ್ತಾಗಿರೋದು ಒಂದು ಗುರ್ತಿದೆ. ಅದು ಆ ಗುರ್ತು ಏನು ಅಂದರೆ ಅದು ಹಾಗೆ ಮಾಡಿಸುತ್ತೆ ಅಂತ, ಅದ್ರ ಸ್ವಭಾವ ಅದು ಅಂತ ಅನ್ನೋದಕ್ಕಿರೋದು ಅದು ಅಂತ. ಸುಮ್ಮನೆ ಇರೋಕ್ಕೆ ಮನಸ್ಸು ಬರೋದಿಲ್ಲ. ನಿಮ್ಮ ಮಕ್ಕಳು ಕೈ ಕತ್ತಿ ಕೊಟ್ಟು ನೋಡಿ ನೀವು, ಅವೆಂದ್ರೆ ಕಡಿತಾ ಹೋಗಿತ್ತು, ಮಾಡ್ತೇವೆ ಅದು ನಾವು ಅಂತ. ಆ ವಸ್ತು ಸ್ವಭಾವ ಅದು, ಸುಮ್ಮನೆ ಇರೋಕ್ಕೆ ಪಡೋದಿಲ್ಲ ಅದು ಅಂತ. ಹಾಗಾಗಿ ಅವರು ಎಂಥವ್ರು ಬೇಕಾರಾಗಿರಲಿ, ನನ್ನ ಮನಸ್ಸು ಗಟ್ಟಿ ಇದೆ ಅಂದ್ಕೊಂಡು ಹೋಗಬಾರ್ದು. ವಿಷ ಪರೀಕ್ಷೆ ಮಾಡಬಾರ್ದು. ವಿಷ ಪರೀಕ್ಷೆ ಅಂದರೆ ವಿಷ ಇದೆ, ಅದು ನಿಜಕ್ಕೂ ಕೆಲಸ ಮಾಡುತ್ತೋ ಇಲ್ಲವೋ ಅಂತ ನಾವು ಪರೀಕ್ಷೆ ಮಾಡಬೇಕಾ, ಅಗತ್ಯ ಇದೆಯಾ
ಅದು ವಿಷಪರೀಕ್ಷೆ ಅಂತ ಹೆಸರು ಅಂತ. ಹಾಗಾಗಿ ನಾನು ತುಂಬ ನನಗೆ ಸಂಯಮ ಇದೆ, ನಿಗ್ರಹ ಇದೆ, ನಾನು ಹಂಗಲ್ಲ ಹಿಂಗಲ್ಲ ಅಂದ್ಕೊಂಡು ಹೋಗಬೇಡಿ ಅಂತ. ಗೊತ್ತಿಲ್ಲ ಅಂತ, ಎಷ್ಟೊತ್ತಿಗೆ ಯಾವುದು ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ. ನಿಮ್ಮ ಮನಸ್ಸಿನ ಮೇಲೆ ನೀವು ಅಷ್ಟು ಭರವಸೆ ಇಡೋಕ್ಕಾಗಲ್ಲ ಅಂತ. ಯಾಕೆಂದರೆ ಎಷ್ಟೋ ಮುಂದುವರೆದವರು, ಎಷ್ಟೋ ಮೇಲೇರಿದವರು ಪತನಗೊಂಡಿದ್ದಾರೆ ಸಹವಾಸ ಮಾತ್ರದಿಂದ. ಈಗ ವಿಶ್ವಾಮಿತ್ರರು ತಪಸ್ಸು ಮಾಡ್ತಾಯಿದ್ರು, ಮೇನಕ್ಕೆ ಬಂದಳು, ತಪಸ್ಸಿಗೆ ವಿಘ್ನ ಆಯಿತು, ಅಲ್ಲಿವರೆಗೆ ಆಗಿರಲಿಲ್ಲ ಅದು. ವಿಶ್ವಾಮಿತ್ರ ನಾವು ಹಗುರವಾಗಿ ತಗೋಬಾರ್ದು ವಿಶ್ವಾಮಿತ್ರರನ್ನ ಅಂತ. ವಿಶ್ವಾಮಿತ್ರರಿಗೆ ಯಾಕೆ ಹಾಗೆಲ್ಲ ಆಯಿತು ಅಂದರೆ ಅದರಿಂದ ಪ್ರಪಂಚಕ್ಕೆ ಒಳ್ಳೆಯದಾಯಿತು, ಅದು ಬೇರೆ ವಿಷಯ, ಅದು ಅಂಥ ಕಾರಣಗಳಿರ್ತವಲ್ಲಿ. ಆದರೆ ಅಂಥವರೇ ವಿಚಲಿತರಾದಾಗ ಯಾರೋ ಬಂದು ನಮ್ಮನ್ನು ವಿಚಲಿತ ಮಾಡೋಕ್ಕೆ ಸಾಧ್ಯ ಇದೆ, ನಾವು ಅವರಿಂದಾಗಿ ಬೇರೆ ಏನೋ ಥರ ಆಗೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ಹಾಗಾಗಿ ಸದಾ ಒಳ್ಳೆಯದನ್ನು ಹುಡುಕು, ಸದಾ ಒಳ್ಳೆಯವರನ್ನು ಹುಡುಕು, ಸದಾ ಅಂಥದ್ರ ಜೊತೆಗೆ ಓಡಾಡೋನು. ಯಾಕೆಂದರೆ ನಿನಗೆ ಲಾಭ ಇದೆ ಅದರಲ್ಲಿ. ಶಾಸ್ತ್ರಗಳು ಏನು ಹೇಳ್ತವನ್ನ ನೇರವಾಗಿ ಅವರ ಪುಣ್ಯಕ್ಕೆ ನೀನು ಪಾತ್ರನಾಗ್ತೀಯ. ಅವ್ರು ಕಷ್ಟಪಟ್ಟು ಏನೋ ಪುಣ್ಯ ಗಳಿಸಿರ್ತಾರೆ, ಅವರು ಯಜ್ಞ ಮಾಡಿರ್ತಾರೆ, ತಪಸ್ಸು ಮಾಡಿರ್ತಾರೆ, ದಾನ ಮಾಡಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಪುಣ್ಯ ಗಳಿಸಿರ್ತಾರೆ. 10% ನಿನಗೆ ಅವ್ರ ಸುತ್ತಮುತ್ತ ಓಡಾಡಿದ್ರಿಂದ ಅಂತ, ಅಷ್ಟರಿಂದಾಗಿ ಅಂತ. ಹಾಗಾಗಿ ಒಂದು ದೊಡ್ಡ ಈಗ ಗುರುಗಳು ಅಥವಾ ಸತ್ಪುರುಷರು, ಸಾಧು ಸಂತರು ಹೋಗು ದರ್ಶನ ಮಾಡು, ಹಣೆಬರಲ್ಲೇ ಹೇಳೋದು, ದರ್ಶನ ಮಾಡು, ಆಶೀರ್ವಾದ ತಗೋ, ಅವ್ರ ತಲೆ ಮೇಲೆ ಕೈ ಇಡಲಿ, ಸ್ಪರ್ಶನಾಥ್ ಅಂತ ಹೇಳಿದೆಯಲ್ಲ, ತಲೆ ಮೇಲೆ ಕೈ ಇಡಲಿ ಅವರು, ಅಥವಾ ನೀನು ಅವ್ರ ಕಾಲು ಮಟ್ಟು. ಅದೇನು ಕಾರ್ಯಕ್ರಮ ಅಂದರೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋದು ಅಂತಷ್ಟೇ ಅಲ್ಲ, ನಿಜವಾಗಿ ಅವ್ರಿಗೆ ಲಾಸ್ ಆಗ್ತಾ ಇರುತ್ತೆ. ಅದರಲ್ಲಿ ಲಾಸ್ ಅಲ್ಲ, ಯಾಕೆಂದ್ರೆ ಅವ್ರ ಹತ್ರ ಬೇಕಾದಷ್ಟು ಇರುತ್ತೆ, ಹಾಗಾಗಿ ಲಾಸ್ ಅಲ್ಲ. ಅಂದರೆ ಎಷ್ಟೋ ಪುಣ್ಯ ಇರುತ್ತೆ ಅವರಿಗೆ, ನಾವೆಷ್ಟು ತೊಗೊಂಡು ಹೋಗ್ತೀವಿ, ನಮ್ಮ ಪಾತ್ರ ಎಷ್ಟಿದೆ ಎಷ್ಟು ತೊಗೊಂಡು ಹೋಗೋಕ್ಕೆ, ಅಷ್ಟೇ ತೊಗೊಂಡು ಹೋಗೋಕ್ಕೆ ಸಾಧ್ಯ ನಾವು ಅಂತ. ಹಾಗಾಗಿ ಹಾಗಲ್ಲ. ಅದರ ಉದ್ದೇಶ ಏನು ಅಂದರೆ ಅವರಿಂದ ಒಂದಷ್ಟು ಒಳಿತನ್ನು ಕೇವಲ ಸಂಸರ್ಗ ಮಾತ್ರದಿಂದ ಅಂತ, ಅವರನ್ನು ನೋಡಿದ್ರಿಂದ, ಅವ್ರ ಬಗ್ಗೆ ಆಲೋಚನೆ ಮಾಡಿದ್ರಿಂದ, ಅವರ ಮಾತನ್ನು ಕೇಳಿದ್ರಿಂದ, ಆ ವಾತಾವರಣದಲ್ಲಿ ಓಡಾಡಿದ್ರಿಂದ ನಾವು ಸಂಗ್ರಹ ಮಾಡ್ತಾ ಇರ್ತೀವಿ, ಪಡ್ಕೊತಾ ಇರ್ತೀವಿ ನಾವು ಅಂತ. ಹಾಗಾಗಿ ಪುಣ್ಯ ಸಂಗ್ರಹಕ್ಕೆ ಇದು ತುಂಬ ಒಳ್ಳೆಯ ಮಾರ್ಗ. ಹಾಗೆ ಪಾಪ ಸಂಸರ್ಗಕ್ಕೆ, ಅಂದರೆ ಪಾಪ ನಮ್ಮೊಳಗೆ ಬಂದುಬಿಡುತ್ತಲ್ಲ, ಪಾಪ ಅದಕ್ಕೂ ಕೂಡ ಇರಲು ತುಂಬ ಅವಕಾಶ ಇದೆ. ಹಾಗಾಗಿ ಇದು ತುಂಬ ಮುಖ್ಯ. ಅಂದರೆ ನೀನು ನಿನ್ನ ಆಯುಸ್ಸನ್ನು ಯಾರ ಸಹವಾಸದಲ್ಲಿ ಕಳೀತಾ ಇದೆಯಾ, ನೀನು ನಿನ್ನ ಜೀವನದಲ್ಲಿ ಯಾರಿದ್ದಾರೆ ಮತ್ತು ಯಾರ್ಯಾರ ಜೀವನದಲ್ಲಿ ನೀನಿದೆಯಾ, ತುಂಬ ಮುಖ್ಯ ಆಗುತ್ತೆ ಇದು ಅಂತ. ಇದರಿಂದ ನಿನ್ನ ವ್ಯಕ್ತಿತ್ವ ನಿರ್ಮಾಣ ಆಗೋದು ಅಂತ. ಭಿಕ್ಷುಕನೇನು ಅಂತ, ಎಲ್ಲ ಕಡೆ ಅಷ್ಟಷ್ಟು ತಗೊಳ್ತೀವಿ ಎಲ್ಲರಿಂದಲೂ ಕೂಡ ಅಂತ. ಒಂದಷ್ಟು ಪಾಪ ಒಂದಷ್ಟು ಪುಣ್ಯ ಎಲ್ಲ ಕಡೆಯಿಂದ ತಗೊಳ್ತಾ ಇರ್ತೀಯ, ಅದೆಲ್ಲ ಸೇರಿ ನೀನು ಆಗ್ತಾ ಇರ್ತೀಯ, ನಿನ್ನ ವ್ಯಕ್ತಿತ್ವ ನಿರ್ಮಾಣ ಆಗ್ತಾ ಇರುತ್ತೆ. ಅದರಿಂದಾಗಿ ಅದರಲ್ಲಿ ಮೆಜಾರಿಟಿ ಯಾವುದಕ್ಕಿದೆ, ಹೆಚ್ಚು ಯಾವುದಿದೆ, ನೆಗೆಟಿವ್ ಜಾಸ್ತಿ ಇದ್ದರೆ ನೀನು ಹಾಗಾಗ್ತೀಯ. ಹಾಗಾಗಬಾರ್ದು ಅಂದರೆ ತುಂಬ ಶಕ್ತಿ ಬೇಕಾಗುತ್ತೆ. ವಿಭೀಷಣನಷ್ಟು ಶಕ್ತಿ ಬೇಕಾಗತ್ತೆ ಅದಕ್ಕೆ. ಯುಗ ಯುಗ ಅಂಥವ್ರ ಮಧ್ಯೆ ಇದ್ದರೂ ಸ್ವರೂಪ ಬಿಡಬಾರ್ದು ಅಂದರೆ ಅವನು ಹೆಚ್ಚು ಕಡಿಮೆ ರಾಮನೇ ಅವನು ವಿಭೀಷಣ ಅಂದರೆ ಅಂತ, ಅಷ್ಟೇ ಯೋಗ್ಯತೆ ಅವನಿಗಿದೆ ಅಂತ ಅನ್ಬೇಕು ಅಂತ. ಯಾಕೆಂದರೆ ಎಷ್ಟು ಕಾಲ ಅವ್ರ ಮಧ್ಯೆ ಇದ್ರೂ ಕೂಡ ತಾನೇ ಬಿಟ್ಕೊಳ್ಳಿಲ್ಲ ಅವನು ಅಂತ, ವಿಭೀಷಣ ಅಂತ. ಯಾಕೆಂದರೆ ಅವನು ತಪಸ್ಸು ಮಾಡಿ ವರ ಪಡ್ಕೊಂಡಿದ್ದ ಅಂತ. ಬ್ರಹ್ಮ ಪ್ರತ್ಯಕ್ಷಾಗಿ ಏನು ವರ ಬೇಕು ಅಂತ ರಾವಣನ ಕೇಳಿದರೆ, ನಾನು ಎಲ್ಲರನ್ನೂ ಕೊಲ್ಲಬೇಕು ಗೆಲ್ಲಬೇಕು ಅಂತ ಕೇಳಿದ್ನಂತೆ ರಾವಣ. ಕುಂಭಕರ್ಣನ ಕೇಳಿದರೆ ಒಳ್ಳೆ ನಿದ್ದೆ ಬರಬೇಕು ಅಂತ ಕೇಳಿದ್ನಂತೆ. ಒಂದು ತಮಸ್ಸು, ಒಂದು ರಜಸ್ಸು, ಒಂದು ಜಾಡ್ಯ, ಒಂದು ಇನ್ನೊಂದು ರಜೋಗುಣ ಅದು ಅಂತ. ವಿಭೀಷಣನ ಕೇಳಿದಾಗ ವಿಭೀಷಣ ಏನು ಕೇಳ್ತಾನೆ, ನನ್ನ ಮನಸ್ಸು ಧರ್ಮವನ್ನು ಬಿಟ್ಟು ಹೋಗಬಾರದು ಅಂತ. ಇದೇ ಅವನು ಕೇಳಿದ ವರ. ವಿಭೀಷಣ ಬ್ರಹ್ಮದೇವರಲ್ಲಿ ವರ ಕೇಳ್ತಾನೆ, ಎಂದೂ ನನ್ನ ಮನಸ್ಸು ಎಂಥ ಸ್ಥಿತಿಯಲ್ಲಿಯೂ ಎಂಥ ಆಪತ್ತಿನಲ್ಲಿಯೂ ಧರ್ಮವನ್ನು ಬಿಟ್ಟು ಹೋಗದೆ ಇರಲಿ ಅಂತ. ನೀನು ಅಮರನಾಗುವಂತ ಬ್ರಹ್ಮ. ಅವನಿಗೆ ಬ್ರಹ್ಮ ಹೇಳೋದು ಬೇಡ, ಆಗ್ತಾನೆ ತಾನೇ ಅವನು. ಅವನ ಮನಸ್ಸು ಹಾಗಿದ್ದು ಬಿಟ್ಟರೆ, ಅಂದರೆ ಶಾಶ್ವತವಾಗಿರೋದು ಧರ್ಮ ಒಂದೇ ಪ್ರಪಂಚದಲ್ಲಿ, ಬೇರೆ ಯಾವುದೂ ಶಾಶ್ವತ ಅಲ್ಲ, ಬೇರೆ ಎಲ್ಲವೂ ನಶ್ವರ, ಧರ್ಮ ಒಂದೇ ಶಾಶ್ವತ. ಧರ್ಮದ ಜೊತೆಗೆ ನಾವಿರ್ತೀವಿ ಅಂದರೆ ನಾವು ಶಾಶ್ವತ ಆಗ್ತೀವಿ ತಾನಾಗಿ. ಅವನಿಗೂ ವರ ಪಡ್ಕೋಬೇಕಾಯ್ತು ತಪಸ್ಸು ಮಾಡಿ ಅಂತ. ಹಾಗಾಗಿ ಅವನಿಗೊಂದು ಕಾರ್ಯಕಾರಣ ಭಾವ ಇದೆ ಅಲ್ಲಿ ಅಂತ. ಅವನು ಯಾಕೆ ವಿಚಲಿತನಾಗಲಿಲ್ಲ, ಯಾಕೆ ಅವನು ಕಲುಷಿತನಾಗಲಿಲ್ಲ ಅಂದರೆ ಅಂತಹ ದೊಡ್ಡ ಒಂದು ಪ್ರೊಟೆಕ್ಷನ್ ಇಟ್ಕೊಂಡು ಕೂತಿದ್ದಾನೆ ಲಂಕೆ ಮಧ್ಯದಲ್ಲಿ ಅಂತ. ಇಲ್ಲ ಅಂದರೆ ಕಷ್ಟವೇ. ಹಾಗಾಗಿ ನೀವೇನು ಮಾಡ್ತಿದ್ದೀರೋ ಅದನ್ನು ತುಂಬ ಜಾಸ್ತಿ ಮಾಡಿ. ಈಗೇನು ಮಾಡ್ತಾಯಿದ್ದೀರೋ ಇದನ್ನು ತುಂಬ ತುಂಬ ಜಾಸ್ತಿ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಮಾಡಿ ಅಂತ. ಮತ್ತು ಇದಕ್ಕೆ ಸಲ್ಲದೇ ಇರೋದು ಯಾವುದಾದ್ರು ಇದ್ದರೆ
ಇವತ್ತೇ ಅದಕ್ಕೆ ವಿದಾಯಿ ಹೇಳಿ ಬೇಡ ಅಂತ. ನಿನ್ನ ಹತ್ರ ಇರಲಪ್ಪ, ನನ್ನ ಹತ್ರ ನಂದೇ ಬೇಕಾದಷ್ಟಿದೆ, ಅದನ್ನ ಪರಿಹಾರ ಮಾಡಿಕೊಂಡ್ರೆ ಸಾಕು, ಮತ್ತು ನಿಂದು ಕೊಡಬೇಡ, ನಿನ್ನ ಕಾಂಟ್ರಿಬ್ಯೂಷನ್ ನನ್ನ ಲೈಫಿಗೆ ಬೇಡ ಅಂತ ಅಂಥವರಿಗೆ, ಅಂಥದ್ದಕ್ಕೆ, ಅಂಥ ಸಂಗತಿಗಳಿಗೆ, ಅಂಥ ವ್ಯಕ್ತಿಗಳಿಗೆ ಕೂಗಿ ಸಾರಿ ಹೇಳಿಬಿಡಬೇಕು. ಹರೇ ರಾಮ್.